2 ದಿನಕ್ಕೆ ಪುಷ್ಪ 2 ಸಿನಿಮಾ ಗಳಿಸಿದ್ದೆಷ್ಟು ಕೋಟಿ? ಎಲ್ಲರಿಗೂ ಟಾಪಿಕ್ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಸಿನಿಮಾ ಡಿಸೆಂಬರ್ 5ರಂದು ತೆರೆಗೆ ಬಂದಿದೆ. ಸಿನಿಮಾ ಮೊದಲ ದಿನ ದಾಖಲೆಗೆ ಗಳಿಕೆ ಮಾಡಿದೆ. ಸಿನಿಮಾದ ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವಿ ಮೇಕರ್ಸ್ ಅಧಿಕೃತವಾಗಿ ಹಂಚಿಕೊಂಡಿರುವ ಮಾಹಿತಿಯಂತೆ ಪುಷ್ಪ 2 ಸಿನಿಮಾ ವಿಶ್ವದಾದ್ಯಂತ ಮೊದಲ ದಿನ 295 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಇಷ್ಟು ದೊಡ್ಡ ಮೊತ್ತವನ್ನು ಮೊದಲ ದಿನ ಗಳಿಸಿದ ಇನ್ನೊಂದು ಭಾರತೀಯ ಸಿನಿಮಾ ಇಲ್ಲ. ಮೊದಲ ದಿನ ಪುಷ್ಪ 2 ದಾಖಲೆಯ ಮೊತ್ತ ಗಳಿಕೆ ಮಾಡದೆ, ಆದರೆ ಎರಡನೇ ದಿನ ಅದೇ ಮೂಮೆಂಟ್ ಅನ್ನು ಉಳಿಸಿಕೊಂಡಿದೆ. ಮೊದಲ ದಿನ ವಿಮರ್ಶೆಗಳ ಬಳಿಕ ಎರಡನೇ ದಿನ ಪ್ರೇಕ್ಷಕರು ಸಿನಿಮಾ ನೋಡಲು ಬಂದಿದ್ದಾರೆಯೇ? ಆ ಪ್ರಶ್ನೆಗೆ ಪುಷ್ಪ 2 ಸಿನಿಮಾದ ಎರಡನೇ ದಿನ ಬಾಕ್ಸ್ ಆಫೀಸ್ ಗಳಿಕೆ ಉತ್ತರ ನೀಡಿದೆ. ಪುಷ್ಪ 2 ಸಿನಿಮಾ ಬಂಡವಾಳ ಹೂಡಿರುವ ಮೈತ್ರಿ ಮೂವಿ ಮೇಕರ್ಸ್ ಪುಷ್ಪ 2 ಸಿನಿಮಾದ ಎರಡನೇ ದಿನದ ಗ್ಲೋಬಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ಹಂಚಿಕೊಂಡಿದೆ. ಎರಡನೇ ದಿನಕ್ಕೆ ಪುಷ್ಪ 2 ಸಿನಿಮಾದ ವಿಶ್ವ ಬಾಕ್ಸ್ ಕಲೆಕ್ಷನ್ 449 ಕೋಟಿ ರೂಪಾಯಿ ಆಗಿದೆ. ಅಂದರೆ ಎರಡನೇ ದಿನ 155 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಇದು ಸಾಮಾನ್ಯ ಮೊತ್ತವಲ್ಲ. ಎರಡನೇ ದಿನ ಇಷ್ಟು ದೊಡ್ಡ ಮೊತ್ತ ಗಳಿಕೆ ಮಾಡಿರುವ ಸಿನಿಮಾ ಸಂಖ್ಯೆ ಕಡಿಮೆ. ಅದರಲ್ಲೂ ಪುಷ್ಪ 2 ಸಿನಿಮಾ ಎರಡನೇ ದಿನಕ್ಕೆ 449 ಕೋಟಿ ರೂಪಾಯಿ ಗಳಿಕೆ ಮಾಡಿರುವುದು ಸಹ ಸಾಮಾನ್ಯ ಸಾಧನೆಯಲ್ಲ. 2 ದಿನಗಳ ಒಟ್ಟಿನ ಲೆಕ್ಕ 449 ಕೋಟಿ. ಅತ್ಯಂತ ಕಡಿಮೆ ಅವಧಿಯಲ್ಲಿ 450 ಕೋಟಿ ಕಲೆಕ್ಷನ್ ಮಾಡಿದ ಸಿನಿಮಾ ಎಂಬ ಖ್ಯಾತಿಗೆ ಪುಷ್ಪ 2 ಸಿನಿಮಾ ಭಾಜನವಾಗಿದೆ. ಈ ಹಿಂದೆ RRR ಸಿನಿಮಾ ಬಲು ವೇಗವಾಗಿ 500 ಕೋಟಿ ಗಳಿಕೆ ಮಾಡಿತ್ತು. ಆ ದಾಖಲೆಯನ್ನು ಪುಷ್ಪ 2 ಸಿನಿಮಾ ಮುರಿಯುವುದು ಖಾತ್ರಿ ಆಗಿದೆ. ಎರಡನೇ ದಿನ ಕಲೆಕ್ಷನ್ಗಿಂತಲೂ ಪುಷ್ಪ 2 ಸಿನಿಮಾದ 3 ಮತ್ತು 4ನೇ ದಿನ ಕಲೆಕ್ಷನ್ ಹೆಚ್ಚಾಗಲಿದೆ. 3 ಮತ್ತು 4ನೇ ದಿನಗಳು ವೀಕೆಂಡ್ ಆಗಿದ್ದು, ಹಾಗಾಗಿ ಈ 2 ದಿನಗಳ ಕಲೆಕ್ಷನ್ ಹೆಚ್ಚಾಗುವ ನಿರೀಕ್ಷೆ ಇದೆ. ಅಂದರೆ ನಿನ್ನೆ ಮತ್ತು ಇವತ್ತು. ನಾನು ವಿಡಿಯೋ ಮಾಡಿರೋದು ಸ್ವಲ್ಪ ಲೇಟ್ ಆಯಿತು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಲ್ಲ. ಲವ್ ಯು ಸೊ ಮಚ್.